ನಮಸ್ಕಾರ ಎಲ್ಲ ನಮ್ಮ ಡಿಪಾಸಿಟರ್ಸ್ ಬಂಧುಗಳಿಗೆ, ನಮ್ಮ ಎಲ್ಲ ಡಿಪಾಸಿಟರ್ಸ್ಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ರಾಮನವಮಿಯ ಶುಭಾಶಯಗಳು. ತಾವೆಲ್ಲರೂ ರಾಮನವಮಿಯ ದಿನದಂದು ಪಾನಕ ಕುಡಿದಿದ್ದೀರಾ, ಮಜ್ಜಿಗೆ ಕುಡಿದಿದ್ದೀರಾ. ಈ ಎರಡು ಕುಡಿದಿದ್ರಿಂದ ಈ ಬೇಸಿಗೆನಲ್ಲಿ ನಿಮಗೆ ಹೊಟ್ಟೆ ತಣ್ಣಗಾದ್ರೂ ನಮ್ಮ ದುಡ್ಡು ಇನ್ನೂ ಬಂದಿಲ್ಲ ಅನ್ನುವಂತಹ ಒಂದು ಕಾರಣದಿಂದ ಇನ್ನು ಎದೆಯಲ್ಲಿ ಇರತಕ್ಕಂತಹ ಹುಲಿ ಆ ಜ್ವಾಲೆ ಇನ್ನೂ ತಣ್ಣಗಾಗಿಲ್ಲ. ಇದೆಲ್ಲ ತಣ್ಣಗಾಗ್ಬೇಕು ಅಂತ ಹೇಳಿದ್ರೆ ನಮ್ಮ ದುಡ್ಡು ನಮಗೆ ವಾಪಸ್ ಬರಬೇಕು. ಈ ದುಡ್ಡು ವಾಪಸ್ ಬರೋದಕ್ಕೆ ಏನೇನು ಪ್ರಕ್ರಿಯೆಗಳಿದಾವೆ, ಏನೇನು ಅದಕ್ಕೆ ಸಲಕರಣೆಗಳಿದಾವೆ, ಮತ್ತೆ ಯಾವ್ಯಾವ ರೀತಿಯಲ್ಲಿ ನಮ್ಮ ಒಂದು ಕಾರ್ಯಗಳು ನಡಿಬೇಕಾಗಿದೆ, ಆ ರೀತಿಯಲ್ಲಿ ಕಾರ್ಯ ನಡೀತಾ ಇದೆಯಾ ಇಲ್ವಾ ಅನ್ನೋದು ನೀವು ನಿಮ್ಮ ಪರಾಮರ್ಶೆಗೆ ನಾನು ಬಿಟ್ಬಿಡ್ತೀನಿ. ಯಾಕಂದ್ರೆ ನನ್ನ ಪರಾಮರ್ಶೆಯ ಪ್ರಕಾರ ಇದು ನಡೀತಾ ಇಲ್ಲ. ನಾವು ನೋಡಿದ ಹಾಗೆ ಈ ಬ್ಯಾಂಕಿನ ಸ್ಟ್ಯಾಟಸ್ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಿ. ಸ್ಟ್ಯಾಟಸ್ ಏನಿದೆ ಹೇಳೋದಕ್ಕೆ? ಬ್ಯಾಂಕ್ನವರು ಅಡ್ಮಿನಿಸ್ಟ್ರೇಟರು ಸುಮಾರು ಒಂದು 15 ಪ್ರಾಪರ್ಟಿಗಳನ್ನ ಆಕ್ಷನ್ಗೆ ಹಾಕಿದ್ದಾರೆ. ಆದರೆ ಅದೆಲ್ಲ ಸೇರಿಸಿ ಒಟ್ಟು ಮೊತ್ತ ಬಂದು 20 ಕೋಟಿ ಬರುತ್ತೆ. ಸೊ 20 ಕೋಟಿ ನಮ್ಮ ಬ್ಯಾಂಕ್ ರಿವೈವಲ್ಗೆ ಯಾವುದೇ ರೀತಿಯಲ್ಲಿ ದೊಡ್ಡ ಅಮೌಂಟ್ ಅಲ್ಲ. ಜೊತೆಗೆ ಆಕ್ಷನ್ ಹಾಕಿದ ದಿನ ಏಪ್ರಿಲ್ 4ರಂದು ಫಸ್ಟ್ ಡೇಟ್ ಕೊಟ್ಟಿದ್ರು. ಅವತ್ತಿನ ದಿನಕ್ಕೆ ಯಾರೂ ಬರಲಿಲ್ಲ. ತಿರ್ಗಾ 14ನೇ ತಾರೀಕು ಕೊಟ್ಟಿದ್ದಾರೆ. ಯಾರೋ ಒಂದೋ ಎರಡೋ ಬಂದಿದ್ದಾರೆ ಅಂತ ನನಗೆ ಸುದ್ದಿ. ಸೊ ಅದಕ್ಕೂ ಏನಂತಹ ಎಂಥೂಸಿಯಾಸ್ಟಿಕ್ ರೆಸ್ಪಾನ್ಸ್ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಬ್ಯಾಂಕಿನ ಪ್ರಾಪರ್ಟಿಗಳಲ್ಲಿ ಫ್ರಾಡ್ ಆಗಿದ್ದಾವೆ, ಲೋನ್ನಲ್ಲಿ ಫ್ರಾಡ್ ಆಗಿದೆ. ಪ್ರತಿಯೊಂದು ಹೆಜ್ಜೆಗೂ ಫ್ರಾಡ್ ಆಗಿರೋದ್ರಿಂದ ಯಾರೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು ಫ್ರಾಡ್ ಆಗೋದಕ್ಕೆ, ತಾನು ಫ್ರಾಡ್ಗೆ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅಲ್ಲಿ ಪ್ರಾಪರ್ಟಿನ ತಗೊಳ್ಳುವಂತಹ ಇನ್ವೆಸ್ಟರ್ಸ್ಗಳು ಬರಬೇಕು ಅಂತ ಹೇಳಿದ್ರೆ ಫ್ರಾಡಿನ ಏನೋ ಒಂದು ಭಾಗ ಇದೆ, ಅದನ್ನ ನಾವು ಆಚೆಗೆ ತೊಡೆದು ಹಾಕಬೇಕು. ಇದಕ್ಕೆ SIT, CBI, ಮೊದಲನೇದಾಗಿ CID ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಲಿಲ್ಲ. ಆಮೇಲೆ ಅದನ್ನ CBI ಕೊಟ್ಟರು, CBI ಅನ್ನೋರು ಆಕ್ಷನ್ ಮಾಡಲಿಲ್ಲ, ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ತಗೊಳ್ಳಿಲ್ಲ. ಮತ್ತೆ ಈಗ ನಾವು SIT ಕೊಡಬೇಕು ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳನ್ನು ಮನವಿ ಮಾಡಿದೀವಿ. ಸರ್ಕಾರದಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಪ್ರಕ್ರಿಯೆ ನಡೀತಾ ಇದೆ. ಆದ್ರೆ ಈ ಪ್ರಕ್ರಿಯೆ ಬಹಳ ನಿಧಾನವಾಗಿ ಚಾಲ್ತಿಯಲ್ಲಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಡಿಪಾಸಿಟರ್ಸ್ ಕಡೆಯಿಂದ ಹೆಚ್ಚಿನ ಒತ್ತಡ ಅವರಿಗೆ ಸರ್ಕಾರದ ಮೇಲೆ ಬೀಳ್ತಾ ಇಲ್ಲ. ಸರ್ಕಾರದಲ್ಲಿ ಈಗ ನಮ್ಮ ಡಿಪಾಸಿಟರ್ಸ್ಗಳು ಸರ್ಕಾರದ ಮೇಲೆ ಒತ್ತಡ ಹೇರುವಂತ ಯಾವುದೇ ಕಾರ್ಯಕ್ರಮ ನಡೆಸ್ತಾ ಇಲ್ಲ. ಏನಾದ್ರೂ ಕಾರ್ಯಕ್ರಮ ನಡೆಸಿದ್ರು ಅದಕ್ಕೆ ಭಾಗವಹಿಸ್ತಾ ಇಲ್ಲ. ಹಾಗಾಗಿ ಒತ್ತಡ ಇಲ್ಲ. ನಮ್ಮ ಡಿಪಾಸಿಟರ್ಸ್ಗಳಿಗೆ ಪದೇ ಕರೆದು ನನಗೂ ಬೇಜಾರಾಗಿದೆ. ಜೊತೆಗೆ ಡಿಪಾಸಿಟರ್ಸ್ಗಳ ಒಂದು ಉತ್ಸಾಹ ಕಾಣಿಸ್ತಾ ಇಲ್ಲ. ಹಾಗಾಗಿ ಸರ್ಕಾರದ ಮೇಲೆ ಒತ್ತಡ ಬೀಳ್ತಾ ಇಲ್ಲ. ಅದು SIT ಫಾರ್ಮೇಷನ್ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಇರ್ಬೋದು, ಅಥವಾ ಈ ಬ್ಯಾಂಕ್ನ ರಿವೈವಲ್ಗೆ CBI ಇನ್ಕ್ವೈರಿ ಅಂತಿರ್ಬೋದು, RBI ಮೇಲೆ ಒತ್ತಡ ಇರ್ಬೋದು, ಎಲ್ಲೂ ಒತ್ತಡ ಇರಕ್ಕೆ ನಮ್ಗೆ ಆಗ್ತಾ ಇಲ್ಲ. ಹಾಗಾಗಿ ಜನ ಬಂದು ಸೇರೋ ತನಕ ನಮ್ಮ ಬ್ಯಾಂಕ್ ಉದ್ಧಾರ ಆಗಲ್ಲ. ನೀವೆಲ್ಲ ಬಂದು ಸೇರ್ಬೇಕು, ಆವಾಗ್ಲೇನೆ ಈ ಬ್ಯಾಂಕಿನ ಏನಾದ್ರೂ ಒಂದು ಸಮಸ್ಯೆಗೆ ಪರಿಹಾರ ಸಿಗೋದು. ಈಗ ಇತ್ತೀಚೆಗೆ ನಾವು ನೋಡ್ದಂಗೆ ಯಾವುದೋ ಒಂದು ಸಣ್ಣದಾಗಿ ಒಂದು ಎಳೆ ಬಿಟ್ಟು ಹೋಗಿದ್ದಾರೆ, DICGC. ಈ DICGCಯಲ್ಲಿ 5 ಲಕ್ಷಕ್ಕಿಂತ ಹೆಚ್ಚಿನ ಅಮೌಂಟ್ ಎನ್ಹ್ಯಾನ್ಸ್ ಮಾಡ್ತಾರೆ ಅಂತ. ಕೆಲವರು ಜುಲೈನಲ್ಲಿ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. 10 ಲಕ್ಷದಿಂದ 15 ಲಕ್ಷ ತನಕ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಸೀನಿಯರ್ ಸಿಟಿಸನ್ಸ್ಗೆಲ್ಲ ಪೂರ್ತಿ ಅಮೌಂಟ್ ಕೊಡ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ಸಾಕಷ್ಟು ಊಹಾಪೋಹಗಳಿದೆ. ಯಾವ ಊಹಾಪೋಹಗಳನ್ನು ಗಮನ ತಗೋಬೇಡಿ. The only way you are going to get back your money, ಒಂದು 500 ಜನ ಸೇರಿ ನಾವು ಹೋದ್ರೆ ಮಾತ್ರ ನಮ್ಮ ಮೇಲೆ ಅವರು ಒಂದು ಸ್ವಲ್ಪ ಪ್ರಭಾವ ಬೀರುತ್ತೆ. ಹಿಂದೆ ನಾವು DICGC 1 ಲಕ್ಷದಿಂದ 5 ಲಕ್ಷ ಆಗ್ಬೇಕಂದಾಗ PMCನವರ ಒಂದು ನಿರಂತರ ಹೋರಾಟ, ಒಂದು ಶಕ್ತಿಯುತವಾದಂಥ ಹೋರಾಟ, ಮತ್ತೆ ಅವರು ಪ್ರಭಾವಿ ರಾಜಕಾರಣಿಗಳನ್ನ ಘೇರಾವ್ ಮಾಡಿದ್ದ ಇರ್ಬೋದು, ಅಥವಾ ಅವ್ರ ಮೇಲೆ ಒತ್ತಡ ಹೇರಿದ್ದಿರ್ಬೋದು. ಅದು ಮಾಡಿದಾಗ್ಲೇನೆ ಅದು 1 ಲಕ್ಷದಿಂದ 5 ಲಕ್ಷ ಆಯ್ತು. ಈಗ ನಾವು ಒಂದು ಇನಿಷಿಯೇಟಿವ್ ತಗೊಂಡು ನಾವು ಎಲ್ಲ ಪ್ರಭಾವಿ ರಾಜಕಾರಣಿಗಳ ಮೇಲೆ ನಾವು ದಾಳಿ ಅಥವಾ ಒಂದು ಛಲೋ ನಡೆಸಿ ಅದನ್ನ ನಾವು ಒತ್ತಡ ಹೇರುವಂತಹ ಒಂದು ತಂತ್ರವನ್ನು ನಾವು ಮಾಡಲೇಬೇಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಆದಷ್ಟು ಈಗಾಗಲೇ ಒಂದು ವಾಲಂಟಿಯರ್ ಮೀಟಿಂಗ್ ಮಾಡಿದೆ. ಆದರೆ ಬಹಳ ನಿರಾಶಾದಾಯಕವಾದಂತಹ ಪ್ರತಿಕ್ರಿಯೆ. ಈಗ ಮತ್ತೆ ಈ ಶನಿವಾರ ನಾವು ರಾಘವೇಂದ್ರ ಬ್ಯಾಂಕ್ ಹತ್ತಿರದ ಒಂದು ಗಣೇಶ ದೇವಸ್ಥಾನದ ಹತ್ರ ಮಾಡೋಣ ಅಂತಿದ್ದೀವಿ. ಮತ್ತೆ ಶನಿವಾರ ಸೆಕೆಂಡ್ ಸಾಟರ್ಡೆ ಯಾರು ರಜಾ ಬೇಕು ಅದು ಇದು ಅಂತೆಲ್ಲ ಹೇಳಂಗಿಲ್ಲ. ಎಷ್ಟು ಜನ ವಾಲಂಟಿಯರ್ಸ್ ಇದ್ರಿ, ಎಷ್ಟು ಜನ ಬಂದು
ಇದನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ವಾಲಂಟಿಯರ್ ಆಗಿ ನೀವು ಒಂದು 10 ಜನನ ಕರ್ಕೊಂಬನ್ನಿ. 10 ಜನ ನಿಮ್ ಕಡೆಯಿಂದ ಬಂತು ಅಂದ್ರೆ 10 ಜನ 50 ಜನ ವಾಲಂಟಿಯರ್ಸ್ 10 ಜನ ಕರ್ಕೊಂಡ್ಬಂದ್ರೆ 500 ಜನ ಆಗೋಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ನೀವು ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿದ್ರೆ ನೀವೆಲ್ಲರನ್ನು ಸೇರಿ ತೊಡಗಿಸ್ಕೊಂಡು ಈ ಕಾರ್ಯಕ್ರಮ ನಡೆಸಬೇಕು. ಇದು ನನ್ನ ಸವಿನಯವಾದ ಕಳಕಳಿಯ ಪ್ರಾರ್ಥನೆ. ದಯವಿಟ್ಟು ಈ ಶನಿವಾರ ವಾಲಂಟಿಯರ್ಸ್ ಮೀಟಿಂಗ್ಗೆ ತಾವೆಲ್ಲ ಬನ್ನಿ. ಮುಂದಿನ ಕಾರ್ಯರೂಪಗಳನ್ನು ನಾವು ಯೋಜಿಸೋಣ. ದಯವಿಟ್ಟು ಬನ್ನಿ.